ಮಾಂಸವನ್ನೇ ಸೇವಿಸುತ್ತಿದ್ದ ಕಾಡಿನ ಜನ ಅದೇಗೆ ರೋಗಗಳಿಂದ ಪಾರಾಗ್ತಿದ್ರು? ಅವ್ರಿಗೂ ರೋಗಗಳು ಬರ್ತಾಯಿತ್ತು. ಮಾಂಸಾಹಾರ ತಿನ್ನಕ್ಕೆ ಶುರು ಮಾಡಿದ ಮೇಲೇ ಮಾನವ ಕುಲಕ್ಕೆ ರೋಗಗಳು ಬಂದಿವೆ. ಮಾಂಸಾಹಾರ ಇಲ್ಲದೆ ತುಂಬ ಜನ ಆರೋಗ್ಯಕರವಾಗಿ ಜೀವಂತವಾಗಿದ್ದಿದ್ದು ಪುರಾವೆಗಳಿದೆ. ಸೊ ಈಗ ಆವಾಗ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ಡಿಸ್ಕಷನ್ ಶುರು ಆಗುತ್ತೆ. ಯಾವುದು ಆರೋಗ್ಯ, ಹಿಂಗಿರೋದು ಆರೋಗ್ಯ, ಹಂಗಿರೋದು ಆರೋಗ್ಯ ಅಂತ. ಸೊ ರೈಟ್ ನಾವು ಮಾನವ ಕುಲ ಪರ್ಯಾವರಣ ಆಯಾಮದಲ್ಲಿ ತುಂಬ ಪ್ರಮಾದಕ್ಕೆ ಸಿಲುಕೊಂಡಿದ್ದೀವಿ. ಇದರಿಂದ ಪಾರಾಗಬೇಕು ಅಂದರೆ ನಾವೆಲ್ಲರೂ ನಾಟ್ ಓನ್ಲಿ ಮಾಂಸ ಬಿಡಬೇಕು, ಮಾಂಸ ಒಂದೇ ಬಿಡಬೇಕಾಗಿದ್ದಿಲ್ಲ, ಎಲ್ಲೆಲ್ಲಿ ಪ್ರಕೃತಿ ಸಹಜ ವನರುಗಳನ್ನು ಜಾಸ್ತಿ ಬಳಸಿ ಆಹಾರವನ್ನು ಉತ್ಪಾದನೆ ಮಾಡುತ್ತೆ ಅದನ್ನು ಬಿಡಬೇಕು. ಬರೀ ಮಾಂಸ ಅಲ್ಲ, ಅಕ್ಕಿ ಗೋಧಿಯನ್ನು ಬಿಡಬೇಕು. ನಾವು ನೀರು ಕಟ್ಟದೇ ಬೆಳೆಸ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬೆಳೆಸ್ಕೊಂಡು ಅದು ಆರೋಗ್ಯಕರವಾಗಿ ಜೀವನ ಮಾಡೋ ಒಂದು ಕಲೆಯನ್ನು ನಾವು ರೂಢಿಸ್ಕೋಬೇಕು. ಇಟ್ ಈಸ್ ದ ಮೊಮೆಂಟ್ಸ್ ನೆಸೆಸಿಟಿ ಆ್ಯಂಡ್ ನೀಡ್ ಟು ಬಿ ವೆಜಿಟೇರಿಯನ್ಸ್ ಇಫ್ ವಿ ವಾಂಟ್ ಟು ಸೇವ್ ದ ಪ್ಲ್ಯಾನೆಟ್. ಸೊ ಹಿಂದೆ ಡಿಸ್ಕಷನ್ಸ್ ಎಲ್ಲ ಬೇರೆ ಆಯಾಮಗಳಲ್ಲಿ. ಬಟ್ ರೈಟ್ ನಾವು ಇಫ್ ವಿ ಆರ್ ಇಂಟೆಲಿಜೆಂಟ್ ಲಿವಿಂಗ್ ಥಿಂಗ್ಸ್ ಆನ್ ದಿಸ್ ಪ್ಲ್ಯಾನೆಟ್, all of us should become vegetarians, and that too ಸಿರಿಧಾನ್ಯಗಳನ್ನು ತಿನ್ನುವ ಜೀವಿಗಳಾಗಬೇಕು. ಆವಾಗಲೇ ನಮ್ಮ ಭೂಮಿ ಉಳಿಯುತ್ತೆ, ನಮ್ಮ ಕಾಡು ಉಳಿಯುತ್ತೆ, ನಮ್ಮ ವ್ಯವಸಾಯ ಭೂಮಿ ಮತ್ತೆ ಫಲವತ್ತತೆ ಕಡೆಗೆ ಹೋಗೋದು. ಇದರಲ್ಲಿ ಎರಡನೇ ಮಾತಿಲ್ಲ, ನೋ ಡಿಸ್ಕಷನ್. ನೀವು ಅಮೆರಿಕಾದಲ್ಲಿ ವಿಜ್ಞಾನಿಯಾಗಿದ್ದವರು, ಸಿರಿಧಾನ್ಯ ಕೃಷಿಯ ಬಗ್ಗೆ ಆಸಕ್ತಿ ಬೆಳೆದಿದ್ದು ಹೇಗೆ? 25 ವರ್ಷ ಹಿಂದೆಯಿಂದ ಈ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಒಂದು 5-6 ವರ್ಷ ಆದಮೇಲೆ ಎಲ್ಲ ಪರಿಕಲ್ಪನೆ ನನ್ನ ತಲೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಬಂತು. ಅದು ತುಂಬ ಕ್ಲಿಷ್ಟವಾದ, ಒಂದು ದಿವಸದಲ್ಲಿ ಆಗಿದ್ದಲ್ಲ. ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಹುಡುಕಾಟದಲ್ಲಿದ್ದಾಗ ಎಲ್ಲ ಒಂದಕ್ಕೊಂದು ಕೂಡಿ ಬಂದಿದ್ದು. ಸೂಕ್ಷ್ಮಜೀವಿಗಳ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದಾಗ, ಅಂದರೆ ನಮ್ಮ ಮರ ಕಟ್ಟುವುದು, ಮರವನ್ನು ಮತ್ತೆ ಪ್ರಕೃತಿಯಲ್ಲಿ ಹೇಗೆ ಬಿಡಿಸಿ ಇಂಗಾಲಾಮ್ಲಕ್ಕೆ ಹೋಗುತ್ತೆ ಅನ್ನೋ ಒಂದು ಸಂಶೋಧನೆಯಲ್ಲಿ ನಮ್ಮ ಭೂಮಿ ಮೇಲೆ ಇದ್ದ ಎಲ್ಲ ಟಾಕ್ಸಿಕ್ ಕೆಮಿಕಲ್ಸ್ ಅಂತ ಏನು ಹೇಳ್ತಾರೆ, ಅಂದರೆ ನಿಜವಾದ ವಿಷ ವಸ್ತುಗಳು, ಡಯಾಕ್ಸಿನ್ಸು, ಕ್ಲೋರೋ ಆರೋಮ್ಯಾಟಿಕ್ಸು, ಇವು ಪರ್ಯಾವರಣದಲ್ಲಿ ಕೆಲವು ಸಂವತ್ಸರಗಳು, ಅಂದರೆ 100 ವರ್ಷ ಅದನ್ನು ವಿಭಜನೆ ಮಾಡಿ ಮತ್ತೆ ಇಂಗಾಲಾಮ್ಲ ಕಡೆಗೆ ತಗೊಂಡು ಹೋಗೋ ಸೂಕ್ಷ್ಮಜೀವಿಗಳ ಒಂದು ಹುಡುಕಾಟದಲ್ಲಿ ಬೇರೆ ಬೇರೆ ಕಾಡುಗಳಲ್ಲಿ ಓಡಾಡಿದ್ದು, ಅಮೆರಿಕಾ, ಬ್ರೆಜಿಲ್ಲು ಅಥವಾ ಇಂಡೋನೇಷ್ಯಾ ಅಥವಾ ನಮ್ಮ ಪಶ್ಚಿಮ ಘಟ್ಟಗಳು, ಈ ಕಾಡಿನಲ್ಲಿ ಓಡಾಡ್ತಾ ಇದ್ದಾಗ ನನಗೆ ಈ ಕಲ್ಪನೆ ಶುರುವಾಯಿತು. ಅಂದರೆ ನಾವು ಪ್ರಕೃತಿಯಿಂದ ದೂರ ಹೋಗ್ತಾ ಇದ್ದಂಗೆ ನಮ್ಮ ಬದುಕು ನಿಸ್ಸಾರ ಮತ್ತು ನಿರ್ಜೀವ ಮತ್ತು ರೋಗದ ಕಡೆಗೆ ಹೋಗ್ತಾ ಇದೆ. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾವು ಗಮನಿಸಿದಾಗ ಅವರಿಗೆ ದುಡ್ಡಿರ್ಬೋದು, ಬಟ್ ಅವರಿಗೆ ನೆಮ್ಮದಿ ಇಲ್ಲ. ಅವರು ಆರೋಗ್ಯ ಅಂತ ಏನು ತಿಳ್ಕೊಂಡಿದ್ದಾರೆ, ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ ತೊಗೊಂಡು ಜೀವನ ಮಾಡ್ತಾಯಿದ್ದಾರೆ. ಅಂದರೆ ಈ ಕಾರಣ ಏನು ಇದಕ್ಕೆಲ್ಲ ಅಂದರೆ ನಾವು ತಿಂತಾ ಇರೋ ಈ ಭಯಾನಕವಾದ ಅಸಹಜ ಆಹಾರ ಪದಾರ್ಥಗಳು, ಹಾಲಿಂದ ಹಿಡಿದು ಈ ನೀರು, ಈ ಪ್ಲ್ಯಾಸ್ಟಿಕ್ಕಲ್ಲಿ ನೀರನ್ನು ಹಾಕ್ಕೊಂಡು ಕುಡಿಯೋದ್ರಿಂದನೇ ಎಷ್ಟೊಂದು ಕಾಯಿಲೆಗಳು ಬರ್ತಾಯಿವೆ. ಈ ಗೊಂದಲಗಳಿಗೆಲ್ಲ ಪರಿಷ್ಕಾರ ಅಂದರೆ ನಾವು ಸಹಜವಾಗಿ ಪ್ರಕೃತಿ ಕಡೆಗೆ ಹೋಗಬೇಕು. ಅಂದರೆ ಸಹಜವಾಗಿ ನಮ್ಮ ದೇಶದಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಯಾವ ಯಾವ ಧಾನ್ಯಗಳನ್ನು ಬೆಳೆಸಿ ತಿಂತಾಯಿದ್ರು. ಫಾರ್ ಎಕ್ಸಾಂಪಲ್, ಕ್ರಿಸ್ಟ್ ಏನು ತಿಂದ 2000 ವರ್ಷ ಹಿಂದೆ ಅಂತ ಯೋಚನೆ ಮಾಡಿದರೆ ಅವನು ತಿಂದಿದ್ದು ನವಣೆ ಬ್ರೆಡ್ಡು. ಮೊಹಮ್ಮದ್ ಪೈಗಂಬರ್ ಏನು ಕುಡ್ದ, ಗಂಜಿ ಮಾಡ್ಕೊಂಡು, ಊದಲು ಗಂಜಿ ಮಾಡ್ಕೊಂಡು ಕುಡಿದಿದ್ದಾನೆ. ಇನ್ನೂ ಮುಂದಕ್ಕೆ ಹೋಗಿ ಹೇಳಬೇಕಂದ್ರೆ ನಮ್ಮ ವರಾಹಸ್ವಾಮಿ ಭೂಮಿ ತಾಯಿಯನ್ನು ಕಾಪಾಡಿ ಬಂದಾಗ ಜನರು ಕೇಳ್ತಾರೆ, ಸ್ವಾಮಿ ನಿಮಗೆ ಏನು ಮಾಡಿಕೊಡೋದು, ನಮಗೆ ನೈವೇದ್ಯವಾಗಿ ಪ್ರಿಯಾಂಗು ಕೊಡು ಅಂತಾನೆ. ಅಂದರೆ ಅದು ನವಣೆ. ಅಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಈ ಧಾನ್ಯಗಳ ಮಹಿಮೆ ಅಥವಾ ಮಹತ್ವ ಇದ್ದೇ ಇದೆ. ಅಷ್ಟಾಕೆ ಸರ್ವಜ್ಞ ಹೇಳ್ತಾನೆ, ರಾಗಿ ತಿನ್ನವನು ನಿರೋಗಿ, ಜೋಳ ತಿನ್ನವನು ತೋಳದಂತೆ, ಅಕ್ಕಿ ತಿನ್ನವನು ಹಕ್ಕಿಯಂತೆ ಹಾರಾಡುವ ಅಂತ. ಆ ಸರ್ವಜ್ಞ ಹೇಳಿದ್ದ ಅಕ್ಕಿ ಈ ಕೊರಲೆ ಅಕ್ಕಿ, ಈ ಬಿಳಿ ಅಕ್ಕಿ ಅಲ್ಲ. ಬಿಳಿ ಅಕ್ಕಿ ತಿಂದರೆ ಹಂದಿಗಳ ಥರ ಬಿದ್ಕೊಂಡಿರ್ತೀವಿ ನಾವು. ಸೊ
ಈ ರೀತಿ ಪರಿಶೋಧನೆ ಮಾಡಿದಾಗ ಅಷ್ಟೇ ಅಲ್ಲ, ನಮ್ಮ ಶಿಲಾಜಗಳನ್ನು ಅಂದರೆ ಆಂಥ್ರೋಪೊಲಾಜಿಕಲ್ ಸ್ಟಡೀಸಲ್ಲಿ ಕಂಡು ಬಂದಿದ್ದು ಈ C4 ಫುಡ್ಸ್ ಆ್ಯಂಡ್ ಗ್ರಾಸಸ್ ತುಂಬ ಹಿಂದೆ ಸಾವಿರಾರು ವರ್ಷ ಹಿಂದೆ ಅಂದು ಪಿರಮಿಡ್ಸಲ್ಲಿ ಅವರ ಈ ಸೋಕಾಲ್ಡ್ ಕಿಂಗ್ಸ್ ಬಾಯಿ ಅಲ್ಲಿ ಕಂಡು ಬಂದಿದ್ದು ಈ ಸಿರಿಧಾನ್ಯಗಳೇ. ಸೊ ಈ ರೀತಿ ಹೇಳ್ತಾ ಹೋದರೆ ಈ ಸಿರಿಧಾನ್ಯಗಳು ಈಗಲೂ ಹಿಮಾಲಯ ತಪ್ಪಳದಲ್ಲಿ ಕೋಡೋ ಚಾವಲ್ ಅಂತ ಆರ್ಕ ಬೆಳೀತಾ ಇದ್ದಾರೆ. ಸೊ ಈ ಅಕ್ಕಿ ಗೋಧಿ ಬಂದು ಎಲ್ಲ 200-300 ವರ್ಷ ಆಗಿರ್ಬೋದು. ಅಫ್ಕೋರ್ಸ್ ಈ ತಳಿ ಇತ್ತು, ಆ ತಳಿ ಇತ್ತು, ಈ ತಳಿ ಇತ್ತು ಹೇಳ್ಕೊಬೋದು, ಬಟ್ ಎಲ್ಲಿ ತಿಂತಾಯಿದ್ರು? ಎಲ್ಲೋ ಹಬ್ಬಕ್ಕೆ ಒಂಚೂರು ತಿನ್ನೋರು ಅಷ್ಟೇ, ಅಥವಾ ಈ ರೋಗ ಬಂದಿದ್ದಕ್ಕೆ ಇದನ್ನು ಬಳಸಿದ್ದೀವಿ ಅಂತ ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಉಲ್ಲೇಖನಗಳಿರೋದು. ಸಹಜವಾಗಿ ಎಲ್ಲರೂ ತಿಂತಾ ಇದ್ದಿದ್ದೇನಪ್ಪ ಅಂದರೆ ಬರಡು ಭೂಮಿಗಳಲ್ಲಿ ಮಳೆ ಬಂದಾಗ ಅದಷ್ಟು ಗದ್ದೆ ಬೆಳೀತಕ್ಕಂಥ ಈ ಸಿರಿಧಾನ್ಯಗಳೇ ಎಲ್ಲ ಕಡೆನೂ ಊಟ ಆಗಿದ್ದಿತ್ತು. ಕಲಹರಿ ಡೆಸರ್ಟ್ ದಾಟಿ ಮೇಲಕ್ಕೆ ಬರ್ತಾ ಇದ್ದಂಗೆ ಸಿಗೋದು ನಿಮಗೆ ಸಾಮೆ, ಲಿಟಿಲ್ ಮಿಲೆಟ್. ಈಗಲೂ ಬೆಳೀತಾರೆ ಆಫ್ರಿಕಾದಲ್ಲಿ, ಅದೇ ಈಗಲೂ ತಿಂತಾಯಿದ್ದಾರೆ. ಅಂದರೆ ಇವೆಲ್ಲನೂ ಸತತವಾಗಿ ಪ್ಲ್ಯಾನ್ ಮಾಡಿ ನಿರ್ನಾಮ ಮಾಡೋಕ್ಕೆ ಹೊರಟಿರೋದು ಈ ಕಂಪನಿಗಳು ಕಳೆದ 50-60 ವರ್ಷಗಳಲ್ಲಿ. ಸೊ ಆದ್ದರಿಂದ ಈ ಧಾನ್ಯಗಳನ್ನು ಉಳಿಸ್ಕೋಬೇಕು ಅನ್ನೋ ಒಂದು ದೊಡ್ಡ ತವಕ ನನ್ನಲ್ಲಿತ್ತು. ಅದಕ್ಕೆ 1998 ಅಮೆರಿಕನ್ ಬಿಟ್ಟು ಬಂದಿದ್ದು, ನಮ್ಮ ಭೂಮಿಯನ್ನು ಫಲವತ್ತತೆ ಕಡೆಗೆ ತಗೊಂಡೋಗಬೇಕು ಅಂತ ಯೋಚನೆ ಮಾಡಿದ್ದು ಈ ಕಾಡು ಕೃಷಿ ಪರಿಕಲ್ಪನೆ ಎಲ್ಲ ಮಾಡಿದ್ದೀವಿ. ಈಗ ಸಿರಿಧಾನ್ಯಗಳನ್ನು ಬೆಳೆಸೋ ಒಂದು ಅದ್ಭುತವಾದ ವಿಧಾನವನ್ನು ಕಂಡುಕೊಂಡಿದ್ದೀವಿ. ಎಲ್ಲ ರೈತರಿಗೂ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಗರಗಳಲ್ಲಿ ಹೋಗಿ ಸಿರಿಧಾನ್ಯಗಳನ್ನು ತಿಂದರೆ ನಿಮಗೆ ಈ ಕಾಯಿಲೆಗಳು ಉಳಿಯೋದಿಲ್ಲ ನಿಮ್ಮ ದೇಹದಲ್ಲಿ, ನೀವು ಆರೋಗ್ಯವಂತರಾಗಿರ್ತೀವಿ ಅಂತ ಪುರಾವೆಗಳ ಸಮೇತ ಹೇಳಿ ತೋರಿಸಿ ಮಾಡ್ತಾಯಿದ್ದೀವಿ. ಆದ್ದರಿಂದ ಈಗ ಸಿರಿಧಾನ್ಯಗಳಿಗೆ ಬೇಡಿಕೆ ಬಂದಿದೆ. ನಗರಗಳಲ್ಲಿ ಈಗ ಸಿರಿಧಾನ್ಯಗಳನ್ನು ತಿನ್ನುವ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದರಿಂದ ನಮ್ಮ ಬರಡು ಭೂಮಿ ರೈತರಿಗೆ ಬೆಲೆ ಸಿಗ್ತಾಯಿದೆ. ಈಗಾಗಲೇ ಆಗಿದೆ. ಇನ್ನು ಒಂದು 5 ವರ್ಷ ನಾವೆಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡಿದರೆ ನಮ್ಮ ಆಹಾರ, ನಮ್ಮ ಪಾರಂಪರಿಕ ಆಹಾರ ಪದಾರ್ಥಗಳು ಮತ್ತೆ ನಮ್ಮ ತಟ್ಟೆಗೆ ಬರ್ತವೆ. ಆವಾಗ ನಾವೆಲ್ಲರೂ ಆರೋಗ್ಯವಾಗಿರ್ಬೋದು. ಸೊ ಇನ್ನು ಅನದರ್ 5 ಇಯರ್ಸ್ ನಾವು ಈ ಅಕ್ಕಿ ಗೋಧಿ ಮಾಂಸವನ್ನು ತಿನ್ನೋದನ್ನು ಬಿಟ್ಬಿಟ್ರೆ ನಮ್ಮ ಭಾರತ ದೇಶ ಆರಾಮಾಗಿ ಮುಂದಿನ ಪೀಳಿಗೆಗಳಿಗೆ ಕೊಡುಗೆ, ನೋಡ್ರಪ್ಪ ನಿಮಗೆ ಆರೋಗ್ಯವನ್ನು ಕೊಡುಗೆ ಕೊಡ್ತೀವಿ, ಅದ್ಭುತವಾದ ಕಾಡನ್ನು ಕೊಡುಗೆ ಕೊಡ್ತೀವಿ ಅಂತ ಹೇಳಿಕೊಂಡು ನೆಮ್ಮದಿಯಾಗಿ ನಾವು ಈ ಭೂಮಿಯನ್ನು ಬಿಟ್ಟು ಹೋಗ್ಬೋದು. ನಮ್ಮ ಭಾರತ ದೇಶದ ಒಂದು ಅದ್ಭುತವಾದ ಕೊಡುಗೆಯಾಗಿ ಈ ಕಾಡು ಕೃಷಿ ಆಗಬೇಕು ಅಂತ ನನ್ನ ದೊಡ್ಡ ಆಸೆ.